ಇವತ್ತು ನಾನು ನಿಮಗೆ ಹೇಗೆ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ಹಾಗೆ ಒಂದು ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೋಬೋದು ಮತ್ತು ಈ ಮಾಸ್ಕಿಂದ ಏನೇನು ನಮಗೆ ಬೆನಿಫಿಟ್ಸ್ ಇದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಫೇಶಿಯಲ್ ಬ್ಲೀಚ್ ಮತ್ತು ಒಂದು ಸ್ಕಿನ್ ಕೇರ್ ಆಗಿ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಕಾಫಿ ಪೌಡರ್ ನಾವೇನು ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತೀನವಲ್ಲ ಆ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ 1 ಚಮಚದಷ್ಟು. ಹಾಗೆ ನಾನಿಲ್ಲಿ ಎವರ್ ಯೂತ್ ಅವ್ರದ್ದು ಪೀಲ್ ಆಫ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಯೂಸ್ ಮಾಡಿಕೊಂಡು ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು, ಹಾಗೆ ಅನ್ವಾಂಟೆಡ್ ಏಡ್ಸ್ ಚಿಕ್ಕದಾದ ಕೂದಲುಗಳಿರುತ್ತಲ್ಲ ಮುಖದಲ್ಲಿ ಅದನ್ನು ಕೂಡ ನಾವು ಹೇಗೆ ರಿಮೂವ್ ಮಾಡ್ಕೋಬೋದು ಮತ್ತು ಇದರಿಂದ ಯಾವ ರೀತಿ ಗ್ಲೋ ಬರುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಪೀಲ್ ಆಫ್ ಮಾಸ್ಕ್ನ ಹಾಕೋತಾ ಇದ್ದೀನಿ. ಈ ಮಾಸ್ಕಿಂದ ನಿಮಗೆ ಎಲ್ಲ ರೀತಿಯಾದ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಕಾಫಿ ಪೌಡರ್ ಮತ್ತು ಈ ಪೀಲ್ ಆಫ್ನ ನೀಟಾಗಿ ನಾವು ಕಲಿಸ್ಕೋಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಕಲಿಸ್ಕೊಂಡಿದ ನಂತರ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಅದನ್ನು ತೆಳುವಾಗಿ ಒಂದು ಲೇಯರ್ನ ನಾವು ಕಂಪ್ಲೀಟಾಗಿ ಎಲ್ಲೆಲ್ಲಿ ನಮಗೆ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್, ಪಿಗ್ಮೆಂಟೇಷನ್ ಎಲ್ಲ ಇರುತ್ತೆ ಅಥವಾ ನಮ್ಮ ಸ್ಕಿನ್ ಫುಲ್ ಓವರ್ ಆಲ್ ನಾವು ಫೇಶಿಯಲ್ ಮಾಡ್ಕೋಬೇಕಂದ್ರೆ ಓವರಾಲ್ ಫೇಸ್ಗೆ ಕೂಡ ನಾವು ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು. ನಮ್ಗೆ ಯಾವುದಾದ್ರೂ ಫಂಕ್ಷನ್ ಇದೆ, ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದರೂ ಈ ಫೇಶಿಯಲ್ನ ಒಂದ್ಸಲ ಟ್ರೈ ಮಾಡಿ. ಈ ಪೀಲ್ ಆಫ್ ಮಾಸ್ಕ್ನ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇನ್ಸ್ಟೆಂಟ್ ಆಗಿ ನಿಮಗೆ ಗ್ಲೋ ನೋಡ್ಬೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗಿರುತ್ತೆ, ಮುಖದಲ್ಲಿ ಸಣ್ಣ ಸಣ್ಣ ಕೂದಲುಗಳು ರಿಮೂವ್ ಆಗಿರುತ್ತೆ ಮತ್ತು ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಏನು ಮುಖದಲ್ಲಿ ಟ್ಯಾನ್ ಎಲ್ಲ ಆಗಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನಾವು ಓವರಾಲ್ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ, ಎಲ್ಲೆಲ್ಲಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಸನ್ನಿಂದ ಎಕ್ಸ್ಪೋಸ್ ಆಗಿ ಅಲ್ಲೆಲ್ಲ ನಾವು ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ಮಾಸ್ಕ್ ಅಂತೂ ನಿಮಗೆ ಪೀಲ್ ಆಫ್ ಮಾಸ್ಕ್ ಏನಿದೆ ತುಂಬ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ನಾವು ರೆಗ್ಯುಲರ್ ಆಗಿ ಪೀಲ್ ಆಫ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇರ್ತೀವಿ, ಬಟ್ ಈ ರೀತಿಯಾಗಿ ಕಾಫಿ ಪೌಡರ್ ಹಾಕಿ ಅಪ್ಲೈ ಮಾಡಿ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇನ್ಸ್ಟೆಂಟಾಗಿ ರಿಮೂವ್ ಆಗುತ್ತೆ, ಸ್ಕಿನ್ ತುಂಬ ಗ್ಲೋ ಬರುತ್ತೆ. ನಿಮ್ಗೆ ಯಾವುದಾದ್ರೂ ಫಂಕ್ಷನ್ ಇದೆ, ಪಾರ್ಲರ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಇಮಿಡಿಯೇಟಾಗಿ ನಿಮಗೆ ಗ್ಲೋ ಸಿಗುತ್ತೆ, ನೀವು ಇಮಿಡಿಯೇಟಾಗಿ ರೆಡಿಯಾಗಿ ಹೋಗ್ಬೋದು. ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ರೀತಿಯಾಗಿ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ ಇದನ್ನು ಹೇಗೆ ರಿಮೂವ್ ಮಾಡಬೇಕು, ಇದನ್ನು ರಿಮೂವ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡಬೇಕಂತ ಕೂಡ ನಾವು ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ನಾವು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಆದಷ್ಟು ಅಪ್ಲೈ ಮಾಡ್ಕೋಬೇಕಾದ್ರೆ ನಮ್ಮ ತಲೆಯಲ್ಲಿರುವಂಥ ಕೂದಲನ್ನೆಲ್ಲ ನೀಟಾಗಿ ನಾವು ಹಿಂದೆ ಸರಿಸ್ಕೊಂಡು ಹಾಕ್ಕೊಳ್ಬೇಕು. ಯಾಕೆಂತಂದರೆ ಕೂದಲಿಗೆಲ್ಲ ಏನಾದರೂ ಸ್ವಲ್ಪ ಸಿಗಾಕೊಂಡ್ರೆ ಕೂದಲು ಕೂಡ ಆಚೆ ಬರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕೂದಲನ್ನ ಅವಾಯ್ಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಈವನ್ ನಿಮಗೆ ಇದು ಫೋರ್ ಹೆಡ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಬೆನಿಫಿಟ್ ಇದೆ. ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು, ಇದನ್ನು ಎಷ್ಟೊತ್ತವರೆಗೆ ಡ್ರೈ ಆಗಲಿಕ್ಕೆ ಬಿಡಬೇಕೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ಸ್ಟೆಂಟಾಗಿ ನೀವು ರಿಸಲ್ಟ್ನ ನೋಡ್ಬೋದು ಇದನ್ನು ಮಾಡ್ಕೊಳ್ಳೋದ್ರಿಂದ. ಯಾರಿಗಾದರೂ ಈ ಪೀಲ್ ಆಫ್ ಮಾಸ್ಕ್ದು ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈ ಪ್ರಾಡಕ್ಟ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಅದು ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು 100 ರೂಪಾಯಿ ಕೊಟ್ಟು ಒಂದ್ಸಲ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು 1 ವರ್ಷ ತನಕ ಯೂಸ್ ಮಾಡ್ಬೋದು. ನೀವು 15 ಡೇಸ್ಗೆ ಒನ್ಸ್ ಇದನ್ನು ಅಪ್ಲೈ ಮಾಡಿಕೊಂಡು ಟ್ರೈ ಮಾಡಿ. ಇವಾಗಂತೂ ಬೇಸಿಗೆನಲ್ಲಿ ಸನ್ನಿಂದ ತುಂಬ ಟ್ಯಾನ್ ಆಗಿರುತ್ತೆ ಫೇಸ್ ಎಲ್ಲ. ನೋಡಿ ಇವಾಗ ಇದು ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಿದೆ. ಅದು ಮುಟ್ಟಿದಾಗ ನಮಗೆ ಅಂಟಿಸ್ಬಾರ್ದು, ಆ ರೀತಿಯಾಗಿ ಅದು ಡ್ರೈ ಆಗಬೇಕು. ಈ ರೀತಿ ಅಪ್ಲೈ ಮಾಡ್ಕೊಂಡಿದ ನಂತರ ಅದನ್ನು ನಾವು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಟು 30 to 40 ಮಿನಿಟ್ಸ್ ಬಿಡಬೇಕಾಗುತ್ತೆ. ನೀವು ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ನೀವು ಫೇಶಿಯಲಲ್ಲಿ ಏನೋ 5-6 ಸ್ಟೆಪ್ ಫಾಲೋ ಮಾಡ್ತೀರಾ, ಬಟ್ ಇದರಲ್ಲಿ ನೀವು 1 ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೋಡಿ ಈ ರೀತಿಯಾಗಿ ನಾವು ಅಪ್ವರ್ಡ್ ಆಗಿ ಅದನ್ನು ರಿಮೂವ್ ಮಾಡ್ಕೋಬೇಕು. ಸ್ವಲ್ಪ ಪೇನ್ ಆಗುತ್ತೆ, ಬಟ್ ನಾವು ನಿಧಾನಕ್ಕೆ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ಡರ್ಟ್ ಎಲ್ಲ ರಿಮೂವ್ ಆಗಿರುತ್ತೆ, ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬಂದಿರುತ್ತೆ, ಸಣ್ಣ ಸಣ್ಣ ಕೂದಲುಗಳು ಕೂಡ ಬಂದಿರುತ್ತೆ. ಈ ರೀತಿಯಾಗಿ ನೀವು ರಿಮೂವ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ನಾವು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ನಮಗೆ ಎಲ್ಲೆಲ್ಲಿ ಸ್ವಲ್ಪ ಏರ್ಸ್ ಇರುತ್ತೆ ಚಿಕ್ಕದಾಗಿ ಅದೆಲ್ಲ ರಿಮೂವ್ ಆಗುತ್ತೆ.
ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಈ ರೀತಿಯಾಗಿ ನಾವು ನೀಟಾಗಿ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಅದನ್ನು ರಿಮೂವ್ ಮಾಡೋದಕ್ಕೆ. ಸಮ್ಮರಲ್ಲಂತೂ ನೀವು ವೀಕ್ಲಿ ಒನ್ಸ್ ಕೂಡ ಟ್ರೈ ಮಾಡ್ಬೋದು. ಯಾರಿಗಾದರೂ ಇನ್ಸ್ಟೆಂಟಾಗಿ ಫಂಕ್ಷನ್ ಇದೆ ಅನ್ನೋರು ರೆಗ್ಯುಲರಾಗಿ ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಎಲ್ಲ ನಾವು ರಿಮೂವ್ ಮಾಡ್ಕೊಂಡಿದ್ದ ನಂತರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಯಾಕೆಂದರೆ ಈ ರೀತಿಯಾಗಿ ನಾವು ಪೀಲ್ ಮಾಡಿರೋದ್ರಿಂದ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಹಿಮಾಲಯ ಅವ್ರದ್ದು ಅಲೋವೆರಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಲೋವೆರಾ ಜೆಲ್ ಆಗಿರುತ್ತೆ. ನೀವು ಬೇಕಿದ್ರೆ ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡಿ. ಯಾರಿಗಾದರೂ ಹಿಮಾಲಯದು ಅಲೋವೆರಾ ಜೆಲ್ದು ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಯಾವಾಗಲೂ ನಾವು ಅಲೋವೆರಾ ಜೆಲ್ಲನ್ನು ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡೋದ್ರಿಂದ ಅದು ನಮಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮತ್ತು ನಮಗೆ ಅದು ತುಂಬ ಕೂಲಾಗಿ ಫೀಲ್ ಆಗುತ್ತೆ. ಸೊ ಇದರಿಂದ ನಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಏನು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದರೂ ಅಲೋವೆರಾ ಜೆಲನ್ನು ಪರ್ಚೇಸ್ ಮಾಡಿದ್ರೆ ಆದಷ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ಅದನ್ನು ನಾವು ಪೀಲ್ ಮಾಡಿದ್ಮೇಲೆ ಈ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಲೈಟಾಗಿ ಅಪ್ಲೈ ಮಾಡಿಕೊಂಡು ಒಂದ್ಸಲ ಮಸಾಜ್ ಮಾಡ್ಕೋಬೇಕು. ಸೊ ಪೋರ್ಸ್ ಎಲ್ಲ ಓಪನ್ ಆಗಿರೋದೆಲ್ಲ ಈ ರೀತಿಯಾಗಿ ಕ್ಲೋಸ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ರಿಸಲ್ಟ್ನ. ತುಂಬ ಗ್ಲೋ ಬರುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.